ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ನಾನು ಬಾಸ್ಕೆಟ್ಬಾಲ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಗ್ರೂಪ್ ಗೇಮ್ಸಲ್ಲಿ ಕಬಡ್ಡಿ, ಖೋ ಖೋ, ವಾಲಿಬಾಲ್ 3 ಗೇಮ್ಸ್ ಬಗ್ಗೆ ಹೇಳಿದ್ದೀನಿ. ಇವತ್ತು ಬಾಸ್ಕೆಟ್ಬಾಲ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ಒಂದು ಗೇಮ್ಸ್ಗಳು ನಮಗೆ ಏನು ಪಠ್ಯಕ್ರಮ ಇದೆಯೋ ಪಠ್ಯಕ್ರಮದಲ್ಲಿ ಅತಿ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಇವು ಎಲ್ಲ ವಿಷಯಗಳಿಗಿಂತಲೂ ಗೇಮ್ಸು ಇಂಪಾರ್ಟೆಂಟು. ಹಾಗಾಗಿ ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. 5 ಜನ ಆಟಗಾರರನ್ನು ಒಳಗೊಂಡಂತಹ 2 ತಂಡಗಳ ಮಧ್ಯೆ ಏನು ಮಾಡ್ತಾರೆ, ಈ ಬಾಸ್ಕೆಟ್ಬಾಲ್ ಆಯತಾಕಾರದ ಅಂಕಣದಲ್ಲಿ ಆಡ್ತಾರೆ. 5 ಜನ, ಆ ಕಡೆ ಜನ ಈ ಕಡೆ ಜನ ಇರ್ತಾರೆ. ಟೋಟಲ್ 12 ಜನ ಇರ್ತಾರೆ. 7 ಬದಲಿ ಆಟಗಾರರಾದರೆ 5 ಜನ ಏನಾಗಿರ್ತಾರೆ, ಆಟಗಾರರಾಗಿರ್ತಾರೆ. ನೆಲದಿಂದ ಎತ್ತರದಲ್ಲಿ ನೆಟ್ಟಿರುವಂತಹ 3.05 ಮೀಟರ್ ದೂರದಲ್ಲಿ ರಿಂಗಿನ ಒಳಗೆ ಏನು ಮಾಡಬೇಕು, ಈ ಒಂದು ಬಾಲನ್ನು ಆ ಒಂದು ಬಾಸ್ಕೆಟ್ ಮಾಡಬೇಕು. ಆ ಒಂದು ಬಾಸ್ಕೆಟ್ ಮಾಡುವುದೇ ಈ ಒಂದು ಕ್ರೀಡೆಯ ಮುಖ್ಯ ಉದ್ದೇಶ ಆಗಿರ್ತೈತಿ. ಇದನ್ನು ಕಂಡುಹಿಡಿದವರು ಯಾರು ಅಂದರೆ ಅಮೇರಿಕದ ಸ್ಪ್ರಿಂಗ್ ಫೀಲ್ಡ್ನಲ್ಲಿರುವಂತಹ YMCA ತರಬೇತಿ ಶಾಲೆಯ ಶಿಕ್ಷಕರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಏನು ಮಾಡ್ತಾರೆ, ಈ ಒಂದು ಬಾಸ್ಕೆಟ್ಬಾಲನ್ನು ಕಂಡುಹಿಡಿತಾರೆ. 1891ರಲ್ಲಿ ಈ ವಾಲಿಬಾಲನ್ನು ಕಂಡುಹಿಡಿದರು. ಇವರು ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದಂತಹ ಡಾಕ್ಟರ್ ಲೂಥರ್ ಗಲಿಕ್ರವರ ನಿರ್ದೇಶನ ಏನು ನೀಡಿದರೆ ಆ ನಿರ್ದೇಶನ ನೀಡಿದಂತೆ ಇವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ಏನು ಮಾಡ್ತಾರೆ, ಕ್ರೀಡೆಯನ್ನು ರೂಪಿಸ್ತಾರೆ. ಮೊದಲ ನಿಯಮಗಳು ಬರೆದವರು ಯಾರು ಅಂದರೆ ಜೇಮ್ಸ್ ನೈಸ್ಮಿತ್ ಅವರು. 1906ರಲ್ಲಿ ಏನು ಮಾಡ್ತಾರೆ, ಬುಟ್ಟಿ ಇರ್ತೈತೆ, ಫಸ್ಟು ಹೂಪ್ಸ್ ಅನ್ನುವಂಥ ಬುಟ್ಟಿಗೆ ಏನು ಮಾಡ್ತಾರೆ, ಕಿತ್ತಳೆ ಹಣ್ಣದ ಒಂದು ಬುಟ್ಟಿ ಥರ ಮಾಡಿರ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಈ ಒಂದು ಬಾಲನ್ನು ಅವಾಗ ಹಾಕ್ತಾಯಿದ್ರು. ಆದರೆ ಆಮೇಲೆ ಏನು ಮಾಡ್ತಾರೆ, ಬುಟ್ಟಿಯ ಬದಲಾಗಿ 1906ರಲ್ಲಿ ಬ್ಯಾಕ್ ಬೋರ್ಡನ್ನು ಅಳವಡಿಕೆ ಮಾಡ್ತಾರೆ. ಆ ಒಂದು ಬ್ಯಾಕ್ ಬೋರ್ಡಿಗೆ ಏನು ಮಾಡಲಾಯಿತು, ಈ ಒಂದು ಬಾಸ್ಕೆಟನ್ನು ಮಾಡುವಂಥ ಒಂದು ಕೌಶಲ್ಯವನ್ನಲ್ಲಿ ರೂಢಿಸ್ತಾರೆ. ಪ್ರಾರಂಭದಲ್ಲಿ ಅಂಕ ಗಳಿಸಬೇಕಾದ್ರೆ ಏನು ಮಾಡಿದ್ರು ಅಂದರೆ ಫುಟ್ಬಾಲನ್ನು ಬಳಸ್ತಿದ್ರು. ಫುಟ್ಬಾಲ್ ತೊಗೊಂಡೆ ಈ ಒಂದು ಗೇಮ್ಸನ್ನು ಆಡ್ತಾಯಿದ್ರು. ಆದರೆ 1950ರಲ್ಲಿ ಏನು ಮಾಡಿದ್ರು ಅಂದರೆ ಏನಿದೇನೋ ಈ ಒಂದು ಕಿತ್ತಳೆ ಬಣ್ಣದ ಚೆಂಡು ಇದೆಯಲ್ಲ, ಅದಕ್ಕೆ ಆ ಒಂದು ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರ ಆಗ್ತೈತೆ. ಮುಂಚೆ ಬಾಸ್ಕೆಟ್ಬಾಲ್ ಆಟವನ್ನು ನಾವು ಇದರಿಂದ ಮಾಡ್ತಾಯಿದ್ವಿ ಅಂದರೆ ಫುಟ್ಬಾಲ್ ಒಂದು ಬಾಲ್ನಿಂದನೇ ಆಡ್ತಾಯಿದ್ವಿ. ಆದರೆ ಇವಾಗ ಅದಕ್ಕೆ ಪರ್ಟಿಕ್ಯುಲರ್ ಆದಂಥ ಒಂದು ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿದೆ. ಬಾಸ್ಕೆಟ್ಬಾಲ್ ಅಂಥೇಳಿ ಹೆಸರಿಟ್ಟವರು ಯಾರು ಅಂದರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು. ಕಂಡುಹಿಡಿದವರವರೇ, ಅದಕ್ಕೆ ಹೆಸರನ್ನು ನಾಮಕರಣ ಮಾಡಿದವರು ಕೂಡ ಅವರೇ ಆಗಿರ್ತಾರೆ. ಹಾಗಾದರೆ ಬಾಸ್ಕೆಟ್ಬಾಲ್ ಆಟ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ ಅದು ಜಂಪ್ ಬಾಲ್ ಮಾಡುವುದರ ಮೂಲಕ ಪ್ರಾರಂಭ ಮಾಡ್ತಾರೆ. ಹೇಗೆ ವಾಲಿಬಾಲ್ ಸರ್ವ್ ಅನ್ನೋದರ ಮೂಲಕ ಪ್ರಾರಂಭ ಮಾಡ್ತೀವೋ ನಾವು, ಅದೇ ರೀತಿ ಈ ಒಂದು ಬಾಸ್ಕೆಟ್ಬಾಲನ್ನು ನಾವು ಜಂಪ್ ಬಾಲ್ ಮೂಲಕ ಪ್ರಾರಂಭ ಮಾಡ್ತೀವಿ. ಹಾಗಾದರೆ ಈ ಒಂದು ಬಾಸ್ಕೆಟ್ಬಾಲ್ ಎಲ್ಲಿ ಹುಟ್ಕೋತು ಅಂದರೆ ಅಮೇರಿಕಾದಲ್ಲಿ ಹುಟ್ಕೊಳ್ತೈತಿ. USA ಅಂದರೆ ಅಮೇರಿಕಾದಲ್ಲಿ ಹುಟ್ಕೊಳ್ತೈತಿ. ವಾಲಿಬಾಲ್ ಕೂಡ ಅಮೇರಿಕಾದಲ್ಲಿ ಹುಟ್ಕೊಳ್ತೈತಿ. ಪ್ರಥಮ ಬಾರಿಗೆ ಅಧಿಕೃತವಾಗಿ 1892ರಲ್ಲಿ YMCAನಲ್ಲಿ ಏನು ಮಾಡ್ತಾರೆ, ಈ ಆಟವನ್ನು ಆಡ್ತಾರೆ. ಪ್ರಮುಖವಾಗಿ ಫಸ್ಟ್ ಎಲ್ಲ ಆಡ್ತಾರೆ ಅಂತಂದರೆ ಪ್ರಥಮ ಬಾರಿಗೆ 1897ರಲ್ಲಿ YMCAನಲ್ಲಿ ಈ ಆಟವನ್ನು ಆಡ್ತಾರೆ. YMC ಒಂದು ಸಂಸ್ಥೆ, ಆ ಒಂದು ಸಂಸ್ಥೆಯಲ್ಲಿ ಆಟವನ್ನು ಪ್ರಾರಂಭ ಮಾಡ್ತಾರೆ. ಫಸ್ಟಿಗೆ 9 ಜನ ಆಟಗಾರರನ್ನು ಒಳಗೊಂಡಂಥ 2 ತಂಡಗಳ ನಡುವಿನ ಅಂದಿನ ನಿಯಮವನ್ನು ಅನುಸರಿಸಿ ಏನು ಮಾಡ್ತಾರೆ, ಈ ಗೇಮ್ಸನ್ನು ಆಡ್ತಾರೆ. ಫಸ್ಟ್ ಎಷ್ಟು ಜನ ಆಡ್ತಾಯಿದ್ರು, 9 ಜನರನ್ನು ಒಳಗೊಂಡಂಥ ಆಟಗಾರರನ್ನು ಅಳವಡಿಸ್ಕೊಂಡು ಆಡ್ತಾಯಿದ್ರು. ಆದರೆ ಇವಾಗ 5 ಜನ ಆಟಗಾರರು, 7 ಜನ ಬದಲಿ ಆಟಗಾರರಿದ್ದಾರೆ. ಅವತ್ತಿನ ನಿಯಮಗಳೇನಿದೆ ಅವನ್ನು ಅಳವಡಿಸ್ಕೊಂಡು ಆಡ್ತಾಯಿದ್ರು. 1 ಮತ್ತು 0 ಅಂಕಗಳಿಂದ ಏನು ಮಾಡ್ತೈತಿ, ಆಟವನ್ನು ಕೊನೆಗೊಂಡಿತು. ಅಂಕ ಗಳಿಸಬೇಕಾದ್ರೆ ನಾವೇನು ಮಾಡಬೇಕಂದ್ರೆ 25 ಅಡಿ ದೂರದಿಂದ ಚೆಂಡನ್ನು ಬುಟ್ಟಿಯೊಳಗೆ ಹಾಕಬೇಕಾಗಿದೆ. ನಮಗೇನಾದರೂ ಅಂಕ ಬೇಕು, ಬಾಸ್ಕೆಟ್ ಮಾಡಬೇಕು ಅಥವಾ ಅಂಕ ಬೇಕು ಅಂದರೆ 25 ಅಡಿ ದೂರದಿಂದ ಚೆಂಡನ್ನು ಏನು ಮಾಡಬೇಕು, ನಾವು ಬುಟ್ಟಿಯೊಳಗೆ ಹಾಕಬೇಕಾಗಿತ್ತು. 1938ರಲ್ಲಿ ಪ್ರಥಮ ಬಾರಿಗೆ ಅಮೇರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳೊಂದು ಏನು ಮಾಡ್ತವೆ ಅಂದರೆ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಕೊಡ್ತವೆ. 1946ರಲ್ಲಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ NBA ಏನಾಯಿತು, ಪ್ರಾರಂಭ ಆಗ್ತೈತೆ, ರಚನೆ ಆಗ್ತೈತೆ. 1936ರಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಏನು ಮಾಡ್ತಾರೆ, ಸೇರ್ಪಡೆ ಆಗ್ತೈತೆ. 1936ರಲ್ಲಿ ಬಾಸ್ಕೆಟ್ಬಾಲ್ ಕ್ರೀಡೆಯನ್ನು
1936ರಲ್ಲಿ ಏನು ಮಾಡ್ತಾರೆ, ಸೇರ್ಪಡೆ ಮಾಡ್ತಾರೆ. ಪುರುಷರ ವಿಭಾಗದಲ್ಲಿ ಅಥವಾ ಮಹಿಳೆಯರ ವಿಭಾಗ ಬಾಸ್ಕೆಟ್ಬಾಲ್ 1976ರಲ್ಲಿ ಏನಾಗ್ತೈತೆ, ಪುರುಷರದು ಮತ್ತು ಮಹಿಳೆಯರದು ಇಬ್ಬರದ್ದು ಏನು ಮಾಡ್ತೈತೆ 1976ರಲ್ಲಿ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಗ್ತೈತೆ. 1937ರಲ್ಲಿ FIBA ಇದೇನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಎಫ್ ಅಂದರೆ ಫೆಡರೇಷನ್ ದಿ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್, FIBA ಇದರ ಲಾಂಗ್ ಫಾರ್ಮ್ ಇದು, ಅದರ ಒಂದು ಸಂಸ್ಥೆ ಇದು ಬಾಸ್ಕೆಟ್ಬಾಲ್ದು. ಇದರ ಪ್ರಕಾರ ಏನು ಮಾಡ್ತೇವೆ, ಈ ಒಂದು ಬಾಸ್ಕೆಟ್ಬಾಲ್ನ ನಿಯಮಗಳು ಸಿದ್ಧವಾಗ್ತವೆ. ಈಗ ಬಾಸ್ಕೆಟ್ಬಾಲ್ ಅಂಕಣ ನೋಡ್ರಿ, ಇದು ಸೆಂಟರ್ ಲೈನ್, ಇದು ಉದ್ದ, ಇದು ಅಗಲ. ಉದ್ದ ಎಷ್ಟಿದೆ ಅಂದರೆ 28 ಮೀಟರ್ ಉದ್ದ ಇದೆ, ಅಗಲ 15 ಮೀಟರ್ ಅಗಲ ಇದೆ. ಸೆಂಟ್ರಲ್ ಸರ್ಕಲ್ ಎಷ್ಟಿರ್ತೈತೆ ಅಂತಂದರೆ 3.60 ಮೀಟ್ರ್ ಇರ್ತೈತೆ. ಇದಕ್ಕೇನಂತೀವಿ, ಇಲ್ಲಿ ಬ್ಯಾಕ್ ಬೋರ್ಡ್ ಇರ್ತೈತೆ, ಇಲ್ಲಿ ಬ್ಯಾಕ್ ಬೋರ್ಡ್ ಇರ್ತೈತೆ, ಇದು ಬ್ಯಾಕ್ ಬೋರ್ಡ್, ಈ ಬ್ಯಾಕ್ ಬೋರ್ಡಿಂದ ಇಲ್ಲಿ ಏನಿರ್ತೈತೆ, ಇಲ್ಲಿ ಬಾಸ್ಕೆಟ್ ಮಾಡೋಂಥದ್ದು ಏರಿಯಾ ಅದು ಅಲ್ಲಿ ಎಷ್ಟಿರ್ತೈತೆ, ಇಲ್ಲಿಂದ ಅದು ಡಿ ಏರಿಯಾಕ್ಕೆ ಎಷ್ಟಿರ್ತೈತೆ ಅಂದರೆ 6.25 ಮೀಟ್ರ್ ಇರ್ತೈತೆ. ಇದೆಲ್ಲ ಡೀಟೇಲ್ಸ್ ಆಗಿ ಇಲ್ಲಿ ಮುಂದೆ ಕೊಟ್ಟಿದ್ದಾರೆ, ನೋಡೋಣ. ಈಗ ಅಂಕಣದ ಪರಿಚಯ. ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಎಷ್ಟಿರ್ತೈತೆ ಅಂದರೆ 28 ಮೀಟರ್ ಉದ್ದ ಇರ್ತೈತೆ, 15 ಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಕೋರ್ಟ್ನ ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತದೆ ಅಂದರೆ ಅದು 5 ಸೆಂಟಿಮೀಟರ್ ಕಾಮನ್ ಆಗಿರ್ತೈತೆ. ಬಾಸ್ಕೆಟ್ಬಾಲ್ 5 ಅಂಕದ ಏರಿಯಾ ಅಥವಾ ಬಾಸ್ಕೆಟ್ನಿಂದ ಎಷ್ಟು ಮೀಟರ್ ದೂರ ಇರ್ತೈತೆ? ಬಾಸ್ಕೆಟ್ಬಾಲ್ 3 ಅಂಕದ ವಲಯ ಎಷ್ಟು ದೂರ ಇರ್ತದೆ ಅಂದರೆ 6.25 ಮೀಟರ್ ದೂರ ಇರ್ತೈತೆ. ಬಾಸ್ಕೆಟ್ಬಾಲ್ ರಿಂಗ್ ನೆಟ್ನ ಉದ್ದ ಎಷ್ಟಿರ್ತದೆ ಅಂದರೆ ಇದು 40 ಸೆಂಟಿಮೀಟರ್ ಇರ್ತೈತೆ. ಆಟದ ಮಧ್ಯದ ವೃತ್ತದ ಆಟ ಪ್ರಾರಂಭಿಸುವ ವೃತ್ತ ಯಾವುದಂದರೆ ಅದು 3.60 ಮೀಟರ್ ಇರ್ತೈತೆ ಆ ವೃತ್ತ. ಬ್ಯಾಕ್ ಬೋರ್ಡ್ನ ಅಳತೆ ಎಷ್ಟಿರ್ತದೆ ಅಂದರೆ ಬ್ಯಾಕ್ ಬೋರ್ಡು ಇದು 1.80 ಮೀಟರ್ ಉದ್ದ ಇರ್ತೈತೆ. ಸೆಂಟಿಮೀಟರ್ ಹೇಳಬೇಕಂದ್ರೆ 180 ಸೆಂಟಿಮೀಟರ್. ಇದು ಅಗಲ ಎಷ್ಟಿರ್ತಂದರೆ 1.05 ಮೀಟರ್ ಅಗಲ ಇರ್ತೈತೆ, ಅಂದರೆ 105 ಸೆಂಟಿಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ವೃತ್ತದ ಅಳತೆ ಎಷ್ಟಿರ್ತೈತೆ ಅಂತಂದರೆ ಅದು 1.80 ಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಆಗುವಂತಹ ವೃತ್ತದ ಅಳತೆ ಇದು. ಅಂತ್ಯಗೆರೆಯಿಂದ ಕೊನೆಗೆರೆ ಫ್ರೀ ಥ್ರೋ ಲೇನ್ ಅದೆಷ್ಟಿರ್ತದೆ 3.80 ಇರ್ತೈತೆ. ಎಲ್ಲಿದೆ ನೋಡ್ರಿ, ಇಲ್ಲಿದೆ ನೋಡ್ರಿ. ಇಲ್ಲಿದಿರೋದು ಇದು ಕೊನೆಗೆರೆಯಿಂದ ಎಂಟಗೆರೆಯಿಂದ ಫ್ರೀ ಥ್ರೋ ಗೆರೆಗೆ. ಬಾಸ್ಕೆಟ್ ರಿಂಗ್ ಭೂಮಿಯಿಂದ ಎಷ್ಟು ಎತ್ತರ ಇರ್ತದೆ ಅಂದರೆ 3.05 ಮೀಟರ್ ಇರ್ತೈತೆ. ಬೋರ್ಡ್ ಮತ್ತು ರಿಂಗಿನ ಅಂತರ ಎಷ್ಟಿರ್ತೈತೆ? ಬೋರ್ಡು ಮತ್ತು ರಿಂಗಿಗೆ ಇರುವಂಥ ಅಂತರ ಅಂದರೆ 15 ಸೆಂಟಿಮೀಟರ್ ಇರ್ತೈತೆ. ಕಂಬದ ಗೆರೆಯಿಂದ ಅಂತ್ಯದ ಗೆರೆಗೆ ಇರುವಂಥ ದೂರ ಎಷ್ಟಂದರೆ ಅದು 1 ಮೀಟರ್. ಕಂಬದ ಗೆರೆಯಿಂದ ಅಂತ್ಯದ ಗೆರೆಗೆ ಎಷ್ಟು ಇರ್ತದೆ ಅಂದರೆ ಅದು 15 ಸೆಂಟಿಮೀಟರ್ ಇರ್ತೈತೆ. ಕಂಬದಿಂದ ಅಂತ್ಯದ ಗೆರೆಗೆ ಇರುವಂಥ ದೂರ 1 ಮೀಟರು. ಬೋರ್ಡ್ ಮತ್ತು ರಿಂಗಿನ ಅಂತರ 15 ಸೆಂಟಿಮೀಟರು. ಇದೆರಡು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಕಂಬದಿಂದ ಅಂತ್ಯದ ಗೆರೆಗೆ ಇರುವಂಥದ್ದು 1 ಮೀಟರು. ಬೋರ್ಡ್ ಮತ್ತು ರಿಂಗಿನ ಅಂತರ 15 ಸೆಂಟಿಮೀಟರ್. ಬಾಸ್ಕೆಟ್ಬಾಲ್ ಬೋರ್ಡ್ನ ಅಳತೆ ಎಷ್ಟಂದರೆ ಅದು ಇದು ಒಳಗಡೆ ಇರೋದು ಈ ರೀತಿ, ಹೊರಗಡೆ ಒಂದು ಒಳಗಡೆ ಇರ್ತದಲ್ಲ, ಇದು ಒಳಗಡೆ ಇರೋದು. ಇದು ಎಷ್ಟಂದರೆ 59 ಸೆಂಟಿಮೀಟರ್ ಉದ್ದ ಇರ್ತೈತೆ, 45 ಸೆಂಟಿಮೀಟರ್ ಅಗಲ ಇರ್ತೈತೆ. ರಿಂಗಿನ ವ್ಯಾಸ ಎಷ್ಟಿದೆ ಅಂದರೆ ರಿಂಗಿನ ವ್ಯಾಸ 45 ಸೆಂಟಿಮೀಟರ್ ಇದೆ. ಇದು ರಿಂಗಿನ ವ್ಯಾಸ. ಈಗ ಚೆಂಡು ನೋಡಿರಿ, ಬಾಸ್ಕೆಟ್ಬಾಲ್ ಚೆಂಡು. ಇದು ಗೋಲಾಕಾರವಾಗಿರ್ತೈತೆ ಚೆಂಡು. ಚರ್ಮ ಏನಾಗ್ತೈತೆ? ಚರ್ಮವು ಇದು ಚರ್ಮ ಸಿಂಥೆಟಿಕ್ ಚರ್ಮದಿಂದ ಕೂಡಿರ್ತಾರೆ. ರಬ್ಬರ್ ಅಥವಾ ಸಿಂಥೆಟಿಕ್ ವಸ್ತುಗಳಿಂದ ನಿರ್ಮಿಸ್ತಾರೆ. ಇದು ಕಿತ್ತಳೆ ಬಣ್ಣದಿರ್ತೈತೆ. 8 ಪಟ್ಟಿಗಳಿರ್ತವೆ. ಅವುಗಳ ಮಧ್ಯದಲ್ಲಿ ಕಪ್ಪು ಬಣ್ಣದ ತುಡಣ ಗೆರೆ ಇರ್ತೈತಿ. ಚೆಂಡಿನೊಳಗಡೆ ಗಾಳಿ ಪರೀಕ್ಷಿಸಬೇಕಾದ್ರೆ ಅದನ್ನು ಏನು ಮಾಡಬೇಕಂದ್ರೆ 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದರ ಕೆಳಭಾಗವು ಏನು ಮಾಡಬೇಕು 1.20 1.40 ಅಷ್ಟು ಪುಟಿಬೇಕು. ಅಷ್ಟು ಮೀಟರಷ್ಟು ಎತ್ತರಕ್ಕೆ ಪುಟಿಬೇಕು. ಅವಾಗ ಅದು ಕರೆಕ್ಟ್ ಇದೆ ಅಂತ ಅರ್ಥ. ಪುರುಷರ ತೂಕ ಎಷ್ಟಿರಬೇಕು ಬಾಲ್ದು ಅಂದ್ರೆ ನೋಡಿರಿ, 567 ಗ್ರಾಮ್ನಿಂದ 650 ಗ್ರಾಮ್ ಇರಬೇಕು. 567 ಗ್ರಾಮಿಂದ 650 ಗ್ರಾಮ್ ಪುರುಷರಿಗೆ ಇರಬೇಕು. ಅವ್ರ ಸುತ್ತಳತೆ ಎಷ್ಟಿರಬೇಕಂದ್ರೆ 74
76.9 ಇಂದ 78 ಸೆಂಟಿಮೀಟರ್ ಇರಬೇಕು. MM ಏನು ಹೇಳಬೇಕಾದ್ರೆ ಮಿಲಿಮೀಟರ್ ಹೇಳಬೇಕಾದ್ರೆ 749 mm ಇಂದ 780 mm ವರೆಗೂ ಇರಬೇಕು. ಮಹಿಳೆಯರದ್ದು ಎಷ್ಟು ಇರಬೇಕು ತೂಕ ಅಂದರೆ 510ರಿಂದ 567ವರೆಗೂ ಇರಬೇಕಾದ್ರೆ ತೂಕ. ಇದು 72.4ರಿಂದ 73.7 ಸೆಂಟಿಮೀಟರ್ವರೆಗೂ ಇದು ಸುತ್ತಳತೆ ಕಂಡುಬರ್ತೈತಿ. ಇವಾಗ ಆಟಗಾರರು ಎಷ್ಟಿರ್ತಾರೆ ಬಾಸ್ಕೆಟ್ಬಾಲಲ್ಲಿ ಅಂದರೆ 12 ಜನ ಆಟಗಾರರು ಈ ಬಾಸ್ಕೆಟ್ಬಾಲ್ ಇರ್ತಾರೆ. 5 ಜನ ಆಟಗಾರರು, 7 ಜನ ಬದಲಿ ಆಟಗಾರರು ಇರ್ತಾರೆ. ಇಲ್ಲಿ ಬದಲಿ ಆಟಗಾರರೇ ಜಾಸ್ತಿ ಇರ್ತಾರೆ. ಪಂದ್ಯ ಪ್ರಾರಂಭವಾಗಲು ಕನಿಷ್ಠ 5 ಜನ ಆಟಗಾರರು ಇರಲೇಬೇಕು. ಪಂದ್ಯ ಪ್ರಾರಂಭ ಆಗುವಾಗ 5 ಜನ ಆಟಗಾರರು ಕಂಪಲ್ಸರಿ ಒಳಗಿರಬೇಕು. ಇಲ್ಲಿ ಆಟಗಾರ ಎದೆ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆಗ್ತದೆ ಅಂದರೆ 4ರಿಂದ 15ವರೆಗೂ ಇರ್ತೈತಿ. ಪ್ರಾರಂಭ ಕೇಳಿದರೆ 4ರಿಂದ. ಅಲ್ಲಿ ವಾಲಿಬಾಲ್ನಲ್ಲಿ 1ರಿಂದ 18ರವರೆಗೂ ಎದೆ ಸಂಖ್ಯೆ ಇತ್ತು. ಇಲ್ಲಿ 4ರಿಂದ 15ರವರೆಗೂ ಇದೆ. ಸಮಯ ನೋಡಿ 4 ಕ್ವಾರ್ಟರ್ಸ್ ಇರ್ತವೆ. 10 ನಿಮಿಷದ 4 ಇಲ್ಲಿ 10 ನಿಮಿಷ ಫಸ್ಟು ಸುತ್ತು, 2 ನಿಮಿಷ ವಿಶ್ರಾಂತಿ, 10 ನಿಮಿಷ ಆಡ್ತಾರೆ. ಇಲ್ಲಿ 2 ಇನ್ನಿಂಗ್ಸ್ ಅದು. ದೀರ್ಘ ವಿಶ್ರಾಂತಿ 15 ನಿಮಿಷ, 10 ನಿಮಿಷ ಮತ್ತೆ ಆಡ್ತಾರೆ. 2 ನಿಮಿಷ ಅಲ್ಪ ವಿಶ್ರಾಂತಿ ಮತ್ತು ದೀರ್ಘ ನಿಮಿಷ ಅಂದರೆ 10 ನಿಮಿಷ ದೀರ್ಘಾಲ 10 ನಿಮಿಷ ಮತ್ತು ತಿರ್ಗಿ ಆಡ್ತಾರೆ. ಟೋಟಲಾಗಿ 40 ನಿಮಿಷದ 10 ನಿಮಿಷದ 4 ಕ್ವಾರ್ಟರ್ಗಳು ಇರ್ತವೆ. ನೋಡಿರಿ, ಒಂದು ಕ್ವಾರ್ಟರ್ಗೆ ಎಷ್ಟಂದರೆ 10 ನಿಮಿಷಗಳಂತೆ. 4 ಕ್ವಾರ್ಟರ್ಗೆ 40 ನಿಮಿಷಗಳು. ಮೊದಲ ಮತ್ತು 2ನೇ ಕ್ವಾರ್ಟರ್ಗಳ ನಡುವೆ ನಾವು ಎಷ್ಟಿರ್ತೈತಿ ವಿಶ್ರಾಂತಿ ಅಂದರೆ 2 ನಿಮಿಷ ಇರ್ತೈತೆ. ಅರ್ಧ ಸಮಯ ಆಗಿನ ಮೇಲೆ 2 ಕ್ವಾರ್ಟರ್ ಮುಗಿದ ಮೇಲೆ ಎಷ್ಟಿರ್ತೈತೆ ಅಂದರೆ ಅದು 15 ನಿಮಿಷ ಇರ್ತೈತೆ. ಮೊದಲನೇ ಕ್ವಾರ್ಟರ್ 10 ನಿಮಿಷ, ಆಮೇಲೆ 2 ನಿಮಿಷ ವಿಶ್ರಾಂತಿ, ಆಮೇಲೆ 2ನೇ ಕ್ವಾರ್ಟರ್ 10 ನಿಮಿಷ. 3ನೇ ಕ್ವಾರ್ಟರ್ 10 ನಿಮಿಷ, 3ನೇ ಕ್ವಾರ್ಟರ್ ಆದಮೇಲೆ ಮತ್ತೆ 2 ನಿಮಿಷ ವಿಶ್ರಾಂತಿ, 4ನೇ ಕ್ವಾರ್ಟರ್ ಮತ್ತೆ 10 ನಿಮಿಷ. ಅರ್ಧ ಸಮಯದ ವಿಶ್ರಾಂತಿ ಎಷ್ಟಿರ್ತೈತೆ 15 ನಿಮಿಷ ವಿಶ್ರಾಂತಿ ಇರ್ತೈತೆ. ಇಲ್ಲಿ ಅಂಕಗಳು ಸಮವಾದಾಗ 5 ನಿಮಿಷಗಳ ಅಧಿಕ ಸಮಯವನ್ನು ನೀಡಿ ಆಟವಾಡಿಸಿ ಫಲಿತಾಂಶ ಏನು ಮಾಡ್ತಾರೆ ನೀಡ್ತಾರೆ. ಅಂಕಗಳು ಸಮ ಆದಾಗ 5 ನಿಮಿಷಗಳ ಅಧಿಕ ಸಮಯವನ್ನು ನೀಡಿ ಆಟವಾಡಿಸಿ ಫಲಿತಾಂಶ ಏನು ಮಾಡ್ತಾರೆ ನೀಡ್ತಾರೆ. ಇಲ್ಲಿಯೂ ಏನಾದರೂ ಸಮ ಆದರೆ ಫಲಿತಾಂಶ ಬರುವವರೆಗೂ 5 ನಿಮಿಷಗಳ ಸಮಯ ನೀಡಿ ಆಟವಾಡಿಸ್ತಾರೆ. ಇಲ್ಲಿ ಪ್ರತಿ ಅವಧಿಗೂ ಅಂಕಣ ಬದಲಾವಣೆ ಆಗ್ತಾ ಇರ್ತದೆ. ಇಲ್ಲಿ ಟೈಮ್ ಔಟ್, ಒಟ್ಟು ಎಷ್ಟು ಟೈಮ್ ಔಟ್ಗಳು ಅಂದರೆ ಒಟ್ಟು 5 ಟೈಮ್ ಔಟ್ಗಳು ಇದ್ದಾವೆ. ಇಲ್ಲಿ ಪಂದ್ಯಾಟದ ಮೊದಲರ್ಧದಲ್ಲಿ ಪ್ರತಿ ತಂಡಕ್ಕೂ 2 ಟೈಮ್ ಔಟ್ ನೀಡಿರ್ತಾರೆ. ಪಂದ್ಯಾಟದ ಮೊದಲರ್ಧದಲ್ಲಿ ಪ್ರತಿ ತಂಡಕ್ಕೆ ಏನು ಮಾಡ್ತಾರೆ 2 ಟೈಮ್ ಔಟ್ ನೀಡ್ತಾರೆ. ದ್ವಿತೀಯ ಒಂದು ಅರ್ಧದ ವೇಳೆ ಅಲ್ಲೇನು ಮಾಡ್ತಾರೆ ಪ್ರತಿ ತಂಡಕ್ಕೆ 3 ಅವಕಾಶಗಳನ್ನು ನೀಡ್ತಾರೆ. ಬೇಡಿಕೆಯ ಆಧಾರದ ಮೇಲೆ ಒಟ್ಟು ಟೈಮ್ ಔಟ್ಗಳು ಎಷ್ಟಿರ್ತವೆ ಅಂದರೆ 5 ಟೈಮ್ ಔಟ್ಗಳು ಇರ್ತವೆ. ಟೈಮ್ ಔಟ್ನ ಸಮಯ ಎಷ್ಟಿರ್ತದೆ ಅಂದರೆ 1 ನಿಮಿಷ ಅಂದರೆ 60 ಸೆಕೆಂಡ್ಸ್ ಇರ್ತೈತೆ. ಹಾಗೆ ನೋಡಿರಿ, 30 ಸೆಂಟಿಮೀಟರ್ ದಪ್ಪ ಇರ್ತೈತೆ. ಅದರ ಸುತ್ತಲೂ 5 ಸೆಂಟಿಮೀಟರ್ ದಪ್ಪವಾದಂಥ ಬಿಳಿ ಬಣ್ಣವನ್ನು ಹಚ್ತಾರೆ. ಅದರ ಉದ್ದ 1.20 ಇಂದ 1.80 ಮೀಟರ್ ಅಗಲ ಇರ್ತದೆ. ಉದ್ದ ಬಂದರೆ 1.20 ಇದ್ದರೆ ಅಗಲ ಬಂದುಬಿಟ್ಟು 1.80 ಮೀಟರ್ ಇರ್ತೈತೆ. ಇವಾಗ ರಿಂಗ್ ನೋಡಿರಿ, ಕಬ್ಬಿಣದ ರಿಂಗ್ ವ್ಯಾಸ ಎಷ್ಟಿರ್ತದೆ ಅಂದರೆ 45 ಸೆಂಟಿಮೀಟರ್ ಇರ್ತೈತೆ. ದಪ್ಪ ಎಷ್ಟಿರ್ತದೆ ಅಂದರೆ 20 mm ಇರ್ತೈತೆ. ಅದರ ತೂಕ ಎಷ್ಟಿರ್ತೈತೆ ರಿಂಗಿಂದ ಅಂದರೆ 600ರಿಂದ 650 ಗ್ರಾಮ್ ತೂಕ ಇರ್ತೈತೆ. ಎತ್ತರ ನೆಲದಿಂದ ಎಷ್ಟಿರ್ತದೆ 3.05 ಮೀಟರ್ ಎತ್ತರ ಇರ್ತೈತೆ. ಕೊನೆಯ ಗೆರೆಯಿಂದ 1.22 ಮೀಟರ್ ಅಂಕಣದ ಒಳಗೆ ಏನಿರಬೇಕಿದು ಈ ಒಂದು ರಿಂಗ್ ಚಾಚಿರಬೇಕು. ಇವಾಗ ಹಿಂಭಾಗದ ಹಲಗೆ ಇದು ಎಷ್ಟಿರ್ತೈತೆ ಅಂದರೆ 1.80 ಉದ್ದ ಇರ್ತೈತೆ ಮೀಟರು, 1.05 ಮೀಟರ್ ಅಗಲ ಇರ್ತೈತೆ. ಒಳಗಡೆದು ಇರ್ತದೆ ಎಷ್ಟಿರ್ತೈತೆ ಅಂದರೆ ಇದು 59 ಸೆಂಟಿಮೀಟರ್ ಉದ್ದ ಇರ್ತೈತೆ, 45 ಸೆಂಟಿಮೀಟರ್ ಅಗಲ ಇರ್ತೈತೆ. ಎಲ್ಲ ಗೆರೆಗಳ ಅಗಲ ಎಷ್ಟಿರ್ತದೆ ಅಂದರೆ ಅದು 5 ಸೆಂಟಿಮೀಟರ್ ಇರ್ತೈತೆ. ಇದು ಎದುರಿರ್ತದೆ ಅಂದರೆ ಹಲ್ಲಿಗೆ ಕಪ್ಪು ಬಣ್ಣದ ಆಗಿರ್ತೈತೆ. ತೀರ್ಪುಗಾರ ಎಷ್ಟಿರ್ತಾರೆ ನೋಡಿರಿ, ಇಲ್ಲೂ ಜನ ತೀರ್ಪುಗಾರರು 6 ಜನ ಇರ್ತಾರೆ. ಇಲ್ಲಿ ಒಬ್ಬರು ರೆಫ್ರಿ ಇರ್ತಾರೆ, ಅಂಪೈರು, ಸ್ಕೋರರು, ಟೈಮ್ ಕೀಪರು, ಇಲ್ಲಿ 20 ಸೆಕೆಂಡ್ಸ್ ಆಪ್ರೇಟರ್ ಒಂದು ಸ್ಪೆಷಲ್ ಇದು ನೆನ್ಪಿಟ್ಕೋಬೇಕು, ಅವರು ಇರ್ತಾರೆ. ಚೇರ್ಮನ್ ಇರ್ತಾರೆ. ಒಟ್ಟು ಟೋಟಲ್ 6 ಜನ ಇರ್ತಾರೆ. ಬಾಸ್ಕೆಟ್ಬಾಲ್ನಲ್ಲಿ ಯಾವ್ಯಾವ ಪದಗಳನ್ನ ಬಳಸ್ತೀವಿ ಅಂದರೆ ಡ್ರಿಬಲ್ ಬಳಸ್ತೀವಿ, ಪಿವೋಟಿಂಗ್ ಬಳಸ್ತೀವಿ, ಜಂಪು ಶಾಟ್ ಬಳಸ್ತೀವಿ, ಲೇ ಆಫ್ ಶಾಟ್ ಬಳಸ್ತೀವಿ, ಶೂಟ್ ಬಳಸ್ತೀವಿ, ಜಂಪ್ ಸ್ಟಾಪ್ ಬಳಸ್ತೀವಿ, ಸ್ಕ್ರೀನಿಂಗ್ ಬಳಸ್ತೀವಿ, ಪೋಸ್ಟ್ ಪ್ಲೇ ಬಳಸ್ತೀವಿ, ಫಾಸ್ಟ್ ಬ್ರೇಕ್ ಬಳಸ್ತೀವಿ. ಇವೆಲ್ಲ ನೋಡ್ತೀವಿ ಬಾಸ್ಕೆಟ್ಬಾಲಲ್ಲಿ ಬಳಸುವ ಪದಗಳಾಗಿರ್ತವೆ. ಹಾಗಾದರೆ ಬಾಸ್ಕೆಟ್ಬಾಲ್ ಆಡಬೇಕಾದ್ರೆ ಯಾವ ನಿಯಮಗಳನ್ನ ಫಾಲೋ ಮಾಡಬೇಕು ಅಂತಂದರೆ ನೋಡಿರಿ,
ಮಧ್ಯರೇಖೆ ಇರ್ತದಲ್ಲ ಅದು 3.60 ಮೀಟರ್ ವೃತ್ತದ ಆವರಣದಲ್ಲಿ ರೆಫ್ರಿ ಏನು ಮಾಡ್ತಾರೆ, ಜಂಪ್ ಬಾಲ್ ಮೂಲಕ ಆಟವನ್ನು ಪ್ರಾರಂಭ ಮಾಡ್ತಾರೆ. 3 ಅಂಕದ ಗೆರೆಯ ಹಿಂದಿನಿಂದ 7 ಮೀಟರ್ ದೂರ ಚೆಂಡನ್ನು ಬುಟ್ಟಿಯೊಳಗೆ ಹಾಕಿದರೆ ಅಲ್ಲೇನು ಮಾಡ್ತೇವೆ, 3 ಅಂಕಗಳು ನಮಗೆ ಸಿಗುತ್ತವೆ. ಉಳಿದೆಲ್ಲ ಒಂದು ಪ್ರದೇಶಗಳಿಂದ ಏನಾದರೂ ಹಾಕಿದರೆ ಅಲ್ಲಿ ಎಷ್ಟು ಸಿಗ್ತವೆ, 2 ಅಂಕಗಳು ಸಿಗ್ತವೆ. ಫ್ರೀ ಥ್ರೋ ಸಂದರ್ಭದಲ್ಲಿ ಬಾಸ್ಕೆಟ್ ಮಾಡಿದರೆ ಅಲ್ಲಿ ಎಷ್ಟು ಅಂಕ ಸಿಗ್ತವೆ ಅಂದರೆ 1 ಅಂಕ ಸಿಗ್ತೈತೆ. ನಿಯಮ ಉಲ್ಲಂಘಿಸಿದಾಗೆ ಮತ್ತು ಅಕ್ರಮ ಅಥವಾ ಫೌಲ್ ಆದಾಗ ಆಟದ ಗಡಿಯಾರವನ್ನು ಏನು ಮಾಡ್ತಾರೆ, ನಿಲ್ಲಿಸ್ತಾರೆ. ಆಟಗಾರನೊಬ್ಬ ಎಷ್ಟು ತಪ್ಪುಗಳು ಮಾಡಿದರೆ ಅವನನ್ನು ಪಂದ್ಯದಿಂದ ಹೊರ ಹಾಕ್ತಾರೆ ಅಂದರೆ 5 ತಪ್ಪುಗಳು ಮಾಡಿದರೆ ಆತನನ್ನು ಅನರ್ಹಗೊಳಿಸ್ತಾರೆ. ಡಿ ಏರಿಯಾದಿಂದ ಬಾಸ್ಕೆಟ್ನಲ್ಲಿ ಹಾಕಿದಾಗ ದೊರೆಯುವ ಅಂಕ ಎಷ್ಟು ಅಂದರೆ ಅದು 2. ಫ್ರೀ ಥ್ರೋಗಳನ್ನು ನೀಡಿದ ಸಮಯದಲ್ಲಿ 6.25 ಮೀಟರ್ ಅರ್ಧ ವೃತ್ತದ ಒಂದು ಗೆರೆಯೊಳಗೆ ಫ್ರೀ ಥ್ರೋ ಏನು ಮಾಡಬೇಕು, ತೆಗೆದುಕೊಳ್ಳುತ್ತಿರುವ ತಂಡದ 4 ಮಂದಿ ಮತ್ತು ಎದುರಾಳಿ ತಂಡದ 3 ಮಂದಿ ಆಟಗಾರರು ಏನು ಮಾಡಲು ನಿಲ್ಲಲು ಅನುಮತಿ ಕೊಡ್ತಾರೆ. ಫ್ರೀ ಥ್ರೋ ನೀಡಿದಂಥ ಸಂದರ್ಭದಲ್ಲಿ 6.25 ಮೀಟರ್ ಅರ್ಧ ವೃತ್ತಾಕಾರದ ಗೆರೆ ಇರ್ತೈತಲ್ಲ, ಅಲ್ಲಿ ಫ್ರೀ ಥ್ರೋ ತೆಗೆದುಕೊಳ್ಳುತ್ತಿರುವಂಥ ತಂಡದ 4 ಜನ ಇರಬೇಕು. ಅವರ ಅಪೋಸಿಟ್ ತಂಡದ 3 ಜನ ಆಟಗಾರರಲ್ಲಿ ನಿಲ್ಲಬೇಕು. ಚೆಂಡನ್ನು ಒದೆಯುವುದು, ಎತ್ತಿಕೊಂಡು ಓಡುವುದು, ಗೋಲ್ ಆಗದಂತೆ ಆಟಗಾರರನ್ನು ಒಬ್ಬರನ್ನೊಬ್ಬರು ತಳ್ಳುವುದು ಅಥವಾ ಹಿಡಿದುಕೊಂಡ್ರೆ ಅದು ತಪ್ಪಾಗಿ ಎದುರಾಳಿ ತಂಡದವರಿಗೆ ಏನು ಮಾಡ್ತಾರೆ, ಫ್ರೀ ಥ್ರೋವನ್ನು ಕೊಡ್ತಾರೆ. ಬಾಸ್ಕೆಟ್ ಬಾಲ್ ಆಟದಲ್ಲಿ ಚೆಂಡನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡಿರುವಂಥ ತಂಡ ಎದುರಾಳಿ ತಂಡದ ಅಂಕಣದಿಂದ ತನ್ನ ತಂಡಕ್ಕೆ ಅಂಕಣಕ್ಕೆ ಚೆಂಡು ಕಳಿಸಿದರೆ ಅದು ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಥ್ರೋ ಏನು ಮಾಡ್ತಾರೆ. ಬಾಸ್ಕೆಟ್ ಬಾಲ್ ಆಟದಲ್ಲಿ ಚೆಂಡು ಏನು ಮಾಡ್ತಾರೆ, ತನ್ನ ಆಧೀನದಲ್ಲಿ ಇಟ್ಟುಕೊಂಡಿರುವಂಥ ತಂಡ ಎದುರಾಳಿ ತಂಡದ ಅಂಕಣದಿಂದ ತನ್ನ ತಂಡದ ಅಂಕಣಕ್ಕೆ ಚೆಂಡು ಕಳಿಸಿದರೆ ಆ ಟೈಮಲ್ಲಿ ಏನು ಮಾಡ್ತಾರೆ, ತಂಡಕ್ಕೆ ಥ್ರೋ ನೀಡ್ತಾರೆ. ಯಾರ ಆಧೀನದಲ್ಲಿರ್ತದೋ ಆ ಒಂದು ತಂಡದ ಎದುರಾಳಿ ತಂಡದ ಅಂಕಣದಿಂದ ತನ್ನ ತಂಡದ ಅಂಕಣಕ್ಕೆ ಚೆಂಡು ಕಳಿಸಿದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಥ್ರೋ ನೀಡ್ತಾರೆ. ಉಲ್ಲಂಘನೆ ಆಗ್ತದೆ. ಯಾವಾಗ ಉಲ್ಲಂಘನೆ ಆಗ್ತದೆ ನೋಡಿರಿ, 2 ಕೈಗಳಿಂದ ಏಕಕಾಲದಲ್ಲಿ ಪುಟ್ಟಿಸಿದರೆ ಅವಾಗ ಉಲ್ಲಂಘನೆ ಕೊಡ್ತಾರೆ. ಕೈಗಳನ್ನು ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಇಟ್ಟಿದರೆ ಅಂದರೆ ಚೆಂಡನ್ನು ನಾವು ಕೈಯಲ್ಲಿ ಹಿಡ್ಕೊಂಡು ಒಂದಕ್ಕಿಂತ ಹೆಚ್ಚು ಹೆಜ್ಜೆಗಳನ್ನು ಏನಾದರೂ ಇಟ್ಟಿದ್ರೆ ಯಾವಾಗ ಉಲ್ಲಂಘನೆ ಆಗ್ತೈತಿ. ಪುಟ್ಟಿಸಿದ ನಂತರ ಚೆಂಡನ್ನು ನಿಯಂತ್ರಿಸುವುದು ಮತ್ತು ಪುಟ್ಟಿಸುವಾಗ ಚೆಂಡನ್ನು ಮಧ್ಯದಲ್ಲಿ ಹಿಡಿಯುವುದು, 3 ಸೆಕೆಂಡ್ ಅಥವಾ ಹೆಚ್ಚಿನ ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲುವುದು, 5 ಸೆಕೆಂಡ್ ನಿಯಮ ಉಲ್ಲಂಘನೆ, 8 ಸೆಕೆಂಡ್ ನಿಯಮ ಉಲ್ಲಂಘನೆ, 24 ಸೆಕೆಂಡ್ ನಿಯಮ ಉಲ್ಲಂಘನೆ. ಇವೆಲ್ಲ ಉಲ್ಲಂಘನೆ ಆದರೆ ಏನು ಮಾಡ್ತಾರೆ, ಎಲ್ಲ ಸಮಯದಲ್ಲಿ ನಾವೇನಾದರೂ ಮಾಡಿದ್ವಿ ಅಂದರೆ ಅವಾಗೇನಾಗ್ತವೆ, ಇವಕ್ಕೆಲ್ಲ ಉಲ್ಲಂಘನೆ ಆಗ್ತವೆ. ಇಲ್ಲಿ ನಾವು ಏನು ಗಮನಿಸಬೇಕು ಅಂಶಗಳಂದರೆ ಸ್ಕ್ರೀನಿಂಗ್, ಪೋಸ್ಟ್ ಪ್ಲೇ, ಹೈ ಪೋಸ್ಟ್ ಪ್ಲೇ, ಲೋ ಪೋಸ್ಟ್ ಪ್ಲೇ, ಫಾಸ್ಟ್ ಬ್ರೇಕ್ ಇವು ಬಾಸ್ಕೆಟ್ ಬಾಲ್ನ ಆಕ್ರಮಣ ತಂತ್ರಗಳಾಗಿದ್ದಾವೆ. ಆಕ್ರಮಣ ತಂತ್ರಗಳು ಯಾವುವು ಬಾಸ್ಕೆಟ್ ಬಾಲ್ ಅಂದರೆ ಸ್ಕ್ರೀನಿಂಗ್ ಆಗಿರ್ಬೋದು, ಪೋಸ್ಟ್ ಪ್ಲೇ ಆಗಿರ್ಬೋದು, ಫಾಸ್ಟ್ ಬ್ರೇಕ್ ಆಗಿರ್ಬೋದು. ಇವಕ್ಕೆ ನಾವು ಆಕ್ರಮಣ ತಂತ್ರಗಳು ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಏನು ಬಿಟ್ಕೋಬೇಕು. ಎದುರಾಳಿ ಆಟಗಾರನ ಚಲನೆಗೆ ಅಡ್ಡಲಾಗಿ ನಿಂತಿರೋಕೆ ಸ್ಕ್ರೀನಿಂಗ್ ಅಂತೇಳಿ ಕರಿತೀವಿ. 1997-98ರಲ್ಲಿ ಜೂನಿಯರ್ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತದೆ ಅಂದರೆ ಅದು ದೆಹಲಿಯಲ್ಲಿ ನಡೀತೈತೆ. ಇಲ್ಲೇನು ಮಾಡ್ತಾರೆ, ಕರ್ನಾಟಕ ತೃತೀಯ ಸ್ಥಾನ ಪಡ್ಕೊಳ್ತೈತೆ. 2003-2004 ಬಾಲಕರ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಕಾಂಗದಲ್ಲಿ ನಡೀತೈತೆ. ಇಲ್ಲಿ ಕರ್ನಾಟಕ ಏನು ಮಾಡ್ತದೆ, ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತೈತೆ. ಇಷ್ಟು ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂತಹ ಒಂದು ಟಾಪಿಕ್ ಆಗಿರ್ತೈತೆ. ಮುಂದಿನ ತರಗತಿಯಲ್ಲಿ ಬಾಸ್ಕೆಟ್ಬಾಲ್ ಮೇಲೆ MCQ ನೋಡೋಣ. ಹೀಗೆ ಈಗ ಏನು ಮಾಡೋಣ ಅಂದರೆ ಸ್ವಲ್ಪ ಜಾಸ್ತಿ ಕ್ಲಾಸಸ್ ಮಾಡ್ತಾ ಹೋಗೋಣ. ನೀವು ಜಾಸ್ತಿ ನೋಡ್ತಾ ಹೋಗಿ, ಯಾಕೆಂದರೆ ನೋಟಿಫಿಕೇಷನ್ ಆಗುವಂತಹ ಸಂಭವ ಜಾಸ್ತಿ ಇರೋದರಿಂದ ಡೈಲಿ ಕ್ಲಾಸ್ಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದರೆ ಅವ್ರು ನಮ್ಮ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.